Okay, dear students, welcome to this class. So, already in the last class, we had been regarding about the types of these plants, especially terrestrial plants. Yes, sir? Yes. So, in last classes, we were discussing about some types of these terrestrial plants like plants in plains, yes, then plants in desert areas, plants in mountain and hilly areas, like that. So this classification of terrestrial plants based on their habitat, where they grow, yes or no? Yes. So in which place they grow, depend upon their habitat, we classify these terrestrial plants like this. Plants of hill station or mountain, plants of desert, plants of plains. Similarly, remaining two kinds of plants are there. So let us come. The remaining two plants of terrestrial plants are there. Let's see where they grow and what kind of plants we can see in these type of areas. In the last class already you know that plants of marshy places also. Yes or no? See. The next coming plants in a terrestrial plants type is plants in grasslands. Plants in grassland. Yes, okay. So last class ಅಲ್ಲಿ ನೀವು ಏನು ತಿಳ್ಕೊಂಡಿದ್ದೀರಿ ಆಲ್ರೆಡಿ ಈ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದ್ರೆ ಈ ಭೂಮಿ ಮೇಲೆ ಇರತಕ್ಕಂತ ಪ್ಲಾಂಟ್ಸ್ ಗಳನ್ನ ಸಸ್ಯಗಳನ್ನ ಅವುಗಳ ಒಂದು ಎಲ್ಲಿ ಬೆಳೀತಾವೆ ಆ ಸಸ್ಯಗಳು ಎಲ್ಲಿ ಬೆಳೀತವೆ ಅದರ ಆಧಾರದ ಮೇಲೆ ನೀವೆಲ್ಲ ಅವುಗಳನ್ನ ಹೇಗೆ ವರ್ಗೀಕರಣ ಮಾಡಿದ್ರು ಅನ್ನೋದನ್ನ ಈ ಕೊನೆಯ ಕ್ಲಾಸಲ್ಲಿ ನೀವು ಕಲಿತಿದ್ದೀರಿ. ಈ ಪ್ರಸ್ಥ ಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳು, ಮಾರ್ಸಿ ಪ್ಲೇಸ್ ಅಂದರೆ ಜೌಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳು, ಮೌಂಟೇನ್ ಆರ್ ಹಿಲ್ ಅಂದರೆ ಪರ್ವತ ಮತ್ತು ಬೆಟ್ಟ ಪ್ರದೇಶಗಳಲ್ಲಿ ಕಂಡು ಬರುವಂಥ ಸಸ್ಯಗಳು, ಜೊತೆಗೆ ಈ ಮರುಭೂಮಿ ಡೆಸರ್ಟ್ ಪ್ಲಾಂಟ್ಸ್ ಅಂತ ಕರಿತೀವಿ ನಾವು, ಹೌದಾ? ಈ ಕ್ಯಾಕ್ಟಸು, ಪಾಮು, ಡೇಟು, ಪ್ರಿಕ್ಲಿಪಿ, ಒಪುನ್ಚಿಯಾ ಅಂತ ಕರಿತೀರಿ. ಸೊ ಈ ಥರದ ಸಸ್ಯಗಳು ಬೇರೆ ಬೇರೆ ಒಂದು ಆವಾಸ ಎಲ್ಲಿ ಬೆಳೀತವೆ ಅದರ ಆಧಾರದ ಮೇಲೆ ನಾವು ಆ ಪ್ಲಾಂಟ್ಸನ್ನ ಕ್ಲಾಸಿಫಿಕೇಶನ್ ಮಾಡ್ತಾ ಬಂದಿದ್ವಿ. ಅದೇ ಟೆರೆಸ್ಟ್ರಿಯಲ್ ಪ್ಲಾಂಟ್ಸಲ್ಲಿ ಇನ್ನೂ ಎರಡು ಥರ ಪ್ಲಾಂಟ್ಸ್ ಬರ್ತವೆ. ಅವು ಎಲ್ಲಿ ವಾಸ ಮಾಡ್ತವೆ, ಎಲ್ಲಿ ಬೆಳೀತಾವೆ ಅದರ ಆಧಾರದ ಮೇಲೆ ಇನ್ನೂ ಎರಡು ಪ್ಲಾಂಟ್ಸ್ ಉಳ್ಕೊಂಡಿದ್ದಾವೆ. ಸಿ ಪ್ಲಾಂಟ್ಸ್ ಇನ್ ಗ್ರಾಸ್ಲ್ಯಾಂಡ್ ಅಂತ ಬರುತ್ತೆ. ಪ್ಲಾಂಟ್ಸ್ ಇನ್ ಗ್ರಾಸ್ಲ್ಯಾಂಡ್. ಗ್ರಾಸ್ಲ್ಯಾಂಡ್ ಅಂದರೆ ಅದರ ಹೆಸರೇ ಹೇಳುತ್ತೆ, ಇದು ಹುಲ್ಲುಗಾವಲು ಪ್ರದೇಶ ಅಂತ. ಗ್ರಾಸ್ಲ್ಯಾಂಡ್ ಅಂದರೆ ಹುಲ್ಲುಗಾವಲು ಪ್ರದೇಶ, ಹೆಸರೇ ಹೇಳುತ್ತೆ, ಭಾಳ ತಳ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಸರಳ ಇದೆ. ಸೊ ಗ್ರಾಸ್ಲ್ಯಾಂಡ್ ಅಂದರೆ ಆ ಹುಲ್ಲುಗಾವಲು ಪ್ರದೇಶ ಅಂದರೆ ಏನಾಗುತ್ತೆ, ಅಲ್ಲಿ ಭಾಳ ಚಿಕ್ಕ ಚಿಕ್ಕ ಪ್ರಮಾಣದ ಸಸ್ಯಗಳು ಅಂದರೆ ಹುಲ್ಲು ಅಂತ ಕರಿತೀರಿ, ಗ್ರಾಸ್. ಆ ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯಗಳು ಮಾತ್ರ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಪ್ಲಾಂಟ್ಸ್ ಇನ್ ಗ್ರಾಸ್ಲ್ಯಾಂಡ್. ಸಿ ದೀಸ್ ಏರಿಯಾಸ್ ಆರ್ ಕವರ್ಡ್ ವಿತ್ ಗ್ರಾಸಸ್. ವೆರಿ ಈಸಿ. ದೀಸ್ ಏರಿಯಾಸ್ ಆರ್ ಕವರ್ಡ್ ವಿತ್ ಗ್ರಾಸಸ್. ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶ ಅಂತಂದ್ರಲ್ಲಿ ಕೇವಲ ಆ ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯಗಳು ಮಾತ್ರ ಅಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು ಹುಲ್ಲುಗಾವಲು ಅಂದರೆ ಗ್ರಾಸ್ಲ್ಯಾಂಡ್ ಅಂದ ತಕ್ಷಣ ಅಲ್ಲಿ ಕೂಡ ಇರ್ತಕ್ಕಂಥ ಒಂದು ಅನಿಮಲ್ಸ್ ಕೂಡ ಬೇರೆ ಬೇರೆ ಇರ್ತವೆ. ಸೊ ಗ್ರಾಸ್ ಮೀನ್ಸ್ ಇಟ್ಸ್ ವೆಜಿಟೇರಿಯನ್ ಅನಿಮಲ್ಸ್ ಅಂತ ಕರಿತೀವಿ ನಾವು, ಅಂದರೆ ಹರ್ಬಿವೋರ್ಸ್ ಅಂತ ಕರಿತೀವಿ. ಸಸ್ಯಾಹಾರಿ ಅಂದರೆ ಸಸ್ಯಾಹಾರಿ ಪ್ರಾಣಿಗಳನ್ನು ಮಾತ್ರ ನೀವು ನೋಡಲಿಕ್ಕೆ ಚಾನ್ಸಸ್ ಇದೆ ಇಲ್ಲಿ ಈ ಗ್ರಾಸ್ಲ್ಯಾಂಡ್ಗಳಲ್ಲಿ. ಹುಲ್ಲುಗಾವಲು ಪ್ರದೇಶ, ಹುಲ್ಲನ್ನು ತಿಂದ ಮಾತ್ರ ಬದುಕ್ತಕ್ಕಂಥ ಪ್ರಾಣಿಗಳು, ರ್ಯಾಬಿಟು, ಈ ಕೌಸು, ಬಫೆಲೋಸು, ಈ ಥರ ಹರ್ಬಿವೋರ್ಸ್ ಅಂತ ಹೆಂಗೆ ಕರಿತೀವಿ, ಸಸ್ಯಾಹಾರಿಗಳು. ಈ ಥರ ಸಸ್ಯಾಹಾರಿ ಪ್ರಾಣಿಗಳನ್ನು ಮಾತ್ರ ನೀವು ಗ್ರಾಸ್ಲ್ಯಾಂಡ್ಗಳಲ್ಲಿ, ಹುಲ್ಲುಗಾವಲು ಪ್ರದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಓಕೆ, ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ಟೆರೆಸ್ಟ್ರಿಯಲ್ ಪ್ಲಾಂಟ್, ದಟ್ ಈಸ್ ಪ್ಲಾಂಟ್ಸ್ ಇನ್ ಕೋಸ್ಟಲ್ ಏರಿಯಾಸ್. ಪ್ಲಾಂಟ್ಸ್ ಇನ್ ಕೋಸ್ಟಲ್ ಏರಿಯಾಸ್. ಕೋಸ್ಟಲ್ ಏರಿಯಾಸ್ ಅಂದರೆ ಈ ಕರಾವಳಿ ತೀರ ಪ್ರದೇಶ ಅಂತ ಕರಿತೀವಿ ನಾವು. ಈ ಸಮುದ್ರ ದಂಡೆ ಅಂತಿರಲ್ಲ, ಸಮುದ್ರ ದಂಡೆ ಪ್ರದೇಶ ಗುಡ್ಡ ಇರತಕ್ಕಂಥ ಒಂದು ಸಸ್ಯವರ್ಗ, ಅಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಆ ಸಮುದ್ರ ದಂಡೆ ತೀರ ಪ್ರದೇಶ ಇದೆಯಲ್ಲ, ಸಮುದ್ರ ತೀರ ಪ್ರದೇಶವನ್ನ ಅದನ್ನು ಕರಾವಳಿ ಪ್ರದೇಶ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಅದನ್ನ ಕೋಸ್ಟಲ್ ಏರಿಯಾಸ್ ಅಂತ ಕರೀತಾರೆ. ಸೊ ಕೋಸ್ಟಲ್ ಏರಿಯಾಸ್ ಅಂದ ತಕ್ಷಣ ನಿಮಗೆ ನೆನಪಿರಬೇಕು, ನಿಮ್ಮ ಮೈಂಡಿಗೆ ಬರುತ್ತೆ ಅಲ್ಲಿ ಯಾವ ಇರ್ತಾವ್ರಿ, ಕೋಕೋನಟ್ ಟ್ರೀಸ್. ಸಮುದ್ರ ತೀರ ಪ್ರದೇಶ ಅಂದ ತಕ್ಷಣ ನಿಮ್ಗೆ ಸಡನ್ ಆಗಿ ಮೈಂಡಿಗೆ ಬರುತ್ತೆ ಯಾವುದು, ಕೋಕೋನಟ್ ಟ್ರೀಸ್. ಲೆಟ್ಸ್
ಪ್ಲಾಂಟ್ಸ್ ಇನ್ ಕೋಸ್ಟಲ್ ಏರಿಯಾಸ್, ಕರಾವಳಿ ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಸಸ್ಯಗಳು ಯಾವುವು? ಓಕೆ, ತಿಳ್ಕೊಳ್ಳೋಣ. ಹೈ ರೈನ್ಫಾಲ್ ಸೀನ್, ನೋಡ್ರಿ ಕರಾವಳಿ ತೀರ ಪ್ರದೇಶ ಸಮುದ್ರ ಅಲ್ಲೇ ಇರುತ್ತೆ ರೀ. ಸೊ ಹೀಗಾಗಿ ಅಲ್ಲಿ ಸಿಕ್ಕಾಪಟ್ಟಿ ಆ ಮರಗಳಿಗೆ ಏನು ಸಿಗುತ್ತೆ, ಮಳೆ ಜಾಸ್ತಿ ಸಿಗುತ್ತೆ. ಹೈ ರೈನ್ಫಾಲ್ ಸೀನ್, ಅಲ್ಲಿ ಅಪಾರ ಪ್ರಮಾಣದ ಮಳೆ ಆಗುತ್ತೆ, ಹೆಚ್ಚಿನ ಪ್ರಮಾಣದ ಮಳೆ ಕಂಡು ಬರುತ್ತೆ ಎಲ್ಲಿ, ಈ ಕೋಸ್ಟಲ್ ಏರಿಯಾಸ್ ಅಲ್ಲಿ. ಓಕೆ, ಸಾಲ್ಟಿ ವಾಟರ್ ಇಸ್ ಫೌಂಡ್ ಇನ್ ದೀಸ್ ಏರಿಯಾಸ್. ಸಾಲ್ಟಿ ವಾಟರ್ ಅಂತ ಕರೀತಾರೆ. ಸಾಲ್ಟಿ ವಾಟರ್ ಅಂದ್ರೆ ಉಪ್ಪು ನೀರು. ಉಪ್ಪು ನೀರು ಅಂದ್ರೆ ಬೇರೆ ಇಲ್ಲ, ಸಮುದ್ರ. ಕರಾವಳಿ ತೀರ ಪ್ರದೇಶ ಕೋಸ್ಟಲ್ ಏರಿಯಾ ಅಂದ್ರೆ ಸಮುದ್ರ ಇರುತ್ತೆ. ಸಮುದ್ರ ಅಂದ ಬಳಿಕಲ್ಲಿ ಉಪ್ಪು ಜಾಸ್ತಿ ಸೇರಿರುತ್ತೆ, ಸಂಗ್ರಹ ಆಗಿರುತ್ತೆ. ಸೊ ಅದನ್ನ ನಾವೇನು ಕರಿತೀವಿ, ಉಪ್ಪು ನೀರು. ಸೆಡಿಮೆಂಟ್, ಸಾಲ್ಟ್ ಎಲ್ಲ ಬಂದು ಸೆಡಿಮೆಂಟ್ ಆಗ್ತಾ ಹೋಗಿರುತ್ತೆ ಸೀಸ್ ಅಲ್ಲಿ. ಸೊ ಹ್ಯಾಂಡ್ ಸಿ ವಾಟರ್ ಇಸ್ ವೆರಿ ಸಾಲ್ಟಿ ಟು ಟೇಸ್ಟ್. ಆ ನೀರು ಉಪ್ಪು ನೀರಾಗಿರುತ್ತೆ ರುಚಿಯಲ್ಲಿ. ಸೊ ಆ ಉಪ್ಪು ನೀರು ಜಾಸ್ತಿಯಲ್ಲಿ ಕಂಡು ಬರುತ್ತೆ ಕೋಸ್ಟಲ್ ಏರಿಯಾಸ್ ಅಲ್ಲಿ. ಹಾಗಾದ್ರೆ ಬನ್ನಿ, ಯಾವ ತರದ ಪ್ಲಾಂಟ್ಸ್ ಅಲ್ಲಿ ಕಂಡು ಬರ್ತವೆ? ಆಲ್ರೆಡಿ ಒಂದು ಹೇಳಿದೆ, ಯಾವುದು? ಕೋಕೋನಟ್ ಟ್ರೀಸ್, ಕೋಕೋನಟ್ ಅಂಡ್ ಶುಗರ್ ಕೇನ್ ಅಂಡ್ ರೈಸ್, ರಬ್ಬರ್ ಪ್ಲಾಂಟ್ಸ್. These kinds of plants mostly seen in the coastal areas. ಕರಾವಳಿ ತೀರ ಪ್ರದೇಶದಲ್ಲಿ ಅತಿ ಹೆಚ್ಚು ನಿಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥ ಪ್ಲಾಂಟ್ಸ್ ಅಂದ್ರೆ ಈ ಕೋಕೋನಟ್, ಶುಗರ್ ಕೇನು, ರೈಸ್ ಮತ್ತೆ ಈ ರಬ್ಬರ್ ಪ್ಲಾಂಟ್ಸ್ ಗಳನ್ನ ನೀವು ಜಾಸ್ತಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಸೊ ಪಿಕ್ಚರ್ಸ್ ಆರ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಟು see that. Understand, coconut plants or rubber plant is there, rice. So commonly rice and even sugar cane, these are grown in that coastal areas only because they need a lot amount of water and they need a higher rainfall. Hence high rainfall seen in these coastal areas. Because of this reason, coconut, sugar cane, rice and rubber plants seen in coastal areas. So these are the types of this terrestrial plants based on their habitat. Habitat means in which place they grow. ಯಾವ ಪ್ರದೇಶದಲ್ಲಿ ಬೆಳೀತಾವೆ ಆ ಆಧಾರದ ಮೇಲೆ ಅವುಗಳನ್ನ ಈ ತರ ವರ್ಗೀಕರಣ ಮಾಡ್ತಾ ಬಂದಿದ್ರು. ಸೊ ಈಗ ನೆಕ್ಸ್ಟ್ ಬರುತ್ತೆ ಕ್ಲಾಸಿಫಿಕೇಶನ್. ಅನದರ್ ಕ್ಲಾಸಿಫಿಕೇಶನ್ ಬರುತ್ತೆ. ಏನ್ ಸರ್, ಯಾವ ಬೇಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ ಪ್ಲಾಂಟ್ಸ್ ಅನ್ನ ನೋಡೋಣ. ಓಕೆ, ಬಟ್ ಕ್ಲಾಸಿಫೈಯಿಂಗ್ ಪ್ಲಾಂಟ್ಸ್ ಆನ್ ದ ಬೇಸಿಸ್, ಕ್ಲಾಸಿಫೈಯಿಂಗ್ ಪ್ಲಾಂಟ್ಸ್ ಆನ್ ದ ಬೇಸಿಸ್ ಆಫ್ ಹೌ ದೇ ಆಬ್ಟೈನ್ ಫುಡ್. ಹೌ ದೇ ಆಬ್ಟೈನ್ ಫುಡ್, ಈ ಆಹಾರವನ್ನ ಹೇಗೆ ಪಡ್ಕೊಳ್ತವೆ ಸಸ್ಯಗಳು ಅನ್ನೋ ಆಧಾರದ ಮೇಲೆ ಈ ಪ್ಲಾಂಟ್ಸ್ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತಾರೆ, ವರ್ಗೀಕರಣ ಮಾಡ್ತಾರೆ. ಇಲ್ಲಿವರೆಗೆ ಸಸ್ಯಗಳು ಎಲ್ಲಿ ಕಂಡು ಬರ್ತವೆ, ಯಾವ ಪ್ರದೇಶದಲ್ಲಿ ವಾಸ ಮಾಡ್ತವೆ, ಆ ಒಂದು ಆಧಾರದ ಮೇಲೆ ಸಸ್ಯಗಳನ್ನು ವರ್ಗೀಕರಣ ಮಾಡಿದ್ರು. ಪ್ಲಾಂಟ್ಸ್ ಇನ್ ಪ್ಲೇನ್ಸು, ಪ್ಲಾಂಟ್ಸ್ ಇನ್ ಮಾರ್ಸಿ ಪ್ಲೇಸಸ್ಸು, ಪ್ಲಾಂಟ್ಸ್ ಇನ್ ಮೌಂಟೇನ್ಸ್ ಅಂಡ್ ಹಿಲ್ ಸ್ಟೇಷನ್ಸ್, ಅಂಡ್ ಪ್ಲಾಂಟ್ಸ್ ಇನ್ ಡೆಸರ್ಟ್, ಅಂಡ್ ಪ್ಲಾಂಟ್ಸ್ ಇನ್ ಗ್ರಾಸ್ ಲ್ಯಾಂಡ್, ಅಂಡ್ ಪ್ಲಾಂಟ್ಸ್ ಇನ್ ಕೋಸ್ಟಲ್ ಏರಿಯಾಸ್ ಅಂತ ಈ ತರ ಬೇರೆ ಬೇರೆ ಏರಿಯಾ ವೈಸ್ ನಾವೇನ್ ಮಾಡಿದ್ವಿ, ಕ್ಲಾಸಿಫಿಕೇಶನ್ ನೋಡಿದ್ವಿ. ನೆಕ್ಸ್ಟ್ ಏನ್ ಬರುತ್ತೆ ಕ್ಲಾಸಿಫಿಕೇಶನ್, ಇಟ್ಸ್ ಬೇಸ್ಡ್ ಆನ್ ಹೌ ದೇ ಆಬ್ಟೈನ್ ಫುಡ್. ಇವು ಹೇಗೆ ಆಹಾರವನ್ನು ಪಡ್ಕೊಳ್ತವೆ ಆ ಒಂದು ಆಧಾರದ ಮೇಲೆ ಏನ್ ಮಾಡ್ತಾರೆ, ಈ ಸಸ್ಯಗಳನ್ನ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಬನ್ನಿ, ಎಷ್ಟಿದಾವೆ, ಎಷ್ಟು ಟೈಪ್ಸ್ ಪ್ಲಾಂಟ್ಸ್ ಇದಾವೆ. ಓಕೆ, ಫಸ್ಟ್ ಬರುತ್ತೆ ಗ್ರೀನ್ ಪ್ಲಾಂಟ್ಸ್, ಹಸಿರು ಸಸ್ಯಗಳಂತ ಕರೀತಾರೆ. ನಾನ್ ಗ್ರೀನ್ ಪ್ಲಾಂಟ್ಸ್, ಈ ಸಸ್ಯಗಳು ಹಸಿರಾಗಿರುವುದಿಲ್ಲ, ನಾನ್ ಗ್ರೀನ್ ಆಗಿರ್ತವೆ. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರೀತಾರೆ. ಇನ್ಸೆಕ್ಟ್ ಅಂದ್ರೆ ಏನು, ಕೀಟ. ಇನ್ಸೆಕ್ಟಿವೋರಸ್ ಅಂದ್ರೆ ಕೀಟಗಳನ್ನ ತಿಂದು ಬದುಕ್ತಕ್ಕಂಥ ಸಸ್ಯಗಳು. ಹಾಗಾಗಿ ಇವುಗಳನ್ನ ಕೀಟಹಾರಿ ಸಸ್ಯಗಳು ಅಂತ ಕರೀತಾರೆ. ಇನ್ನೊಂದು ಹೆಸರಲ್ಲಿ ಇದನ್ನ ಮಾಂಸಾಹಾರಿ ಸಸ್ಯಗಳು, ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಿದೆ ಕಾರ್ನಿವೋರಸ್ ಪ್ಲಾಂಟ್ಸ್. ನೋಡ್ರಿ, ನಾನ್ ವೆಜ್ ಪ್ಲಾಂಟ್ಸ್ ಅಂತ ಕರೀತಾರೆ, ಕಾರ್ನಿವೋರಸ್ ಪ್ಲಾಂಟ್ಸ್ ಅಂತ ಕರೀತಾರೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕೂಡ ಕರೀತಾರೆ. ಸೊ ಡಿಪೆಂಡ್ ಅಪಾನ್ ಹೌ ದೇ ಆಬ್ಟೈನ್ ಫುಡ್, ಅವು ಹೇಗೆ ಆಹಾರವನ್ನ ಪಡ್ಕೊಳ್ತವೆ ಅನ್ನೋ ಆಧಾರದ ಮೇಲೆ ಈ ಸಸ್ಯಗಳನ್ನ ಏನ್ ಮಾಡ್ತಾರೆ, ಮೂರು ತರ ವಿಂಗಡಣೆ ಮಾಡ್ತಾರೆ. ಸೊ ಡಿಪೆಂಡ್ ಅಪಾನ್ ಹೌ ದೇ ಆಬ್ಟೈನ್ ಫುಡ್. ಸೊ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 categories: green plants, non-green plants, and insectivorous plants. Okay, so let's come students, let's learn one by one this classification. Green plants, non-green plants, insectivorous plants. Remember, this type of classification is based on how they obtain food. ಅವು ಹೇಗೆ ಆಹಾರವನ್ನು ಪಡ್ಕೊಳ್ತವೆ ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಈ ಸಸ್ಯಗಳನ್ನ 3 ಗುಂಪಾಗಿ ವರ್ಗೀಕರಣ ಮಾಡ್ತಾರೆ. ಹಾಗಾದ್ರೆ ಈಗ ಒಂದೊಂದು ಸಸ್ಯದ ಬಗ್ಗೆ ನಾವೇನ್ ಮಾಡೋಣ, ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಯಾವ್ದು ಬರುತ್ತೆ, ಗ್ರೀನ್ ಪ್ಲಾಂಟ್ಸ್.
See students, first one is the green plants. ಹಸಿರು ಸಸ್ಯಗಳಂತ ಕರೀತಾರೆ. So you know the plants are green in color. Why sir? So generally, if the plants have chlorophyll, if the plants have chlorophyll in their leaves, they are said to be green plants. ಯಾವ ಸಸ್ಯದ ಎಲೆಗಳಲ್ಲಿ ಈ ಕ್ಲೋರೋಫಿಲ್ ಪತ್ರ ಹರಿತು ಅಂತ ಇರುತ್ತೆ ಆ ಸಸ್ಯಗಳು ಹಸಿರಾಗಿರ್ತವೆ. Because the presence of this chlorophyll, plants are green in color. Understand? And remember, green plants, they have chlorophyll in their leaves. They have chlorophyll. ಪತ್ರ ಹರಿತಿರುತ್ತೆ ಅವುಗಳ ಎಲೆಗಳಲ್ಲಿ, ಹಾಗಾಗಿ ಅವು ಹಸಿರಾಗಿರ್ತವೆ. They make their own food. So chlorophyll ಇದೆ ಅಂದ್ರೆ ಏನು ಮಾಡುತ್ತೆ ಇದು? ಓನ್ ಫುಡ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಬೇರೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಸೊ ದ ಪ್ಲಾಂಟ್ಸ್ ವಿಚ್ ಆರ್ ಕ್ಲೋರೋಫಿಲ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್. ಯಾವ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ದೇ ಮೇಕ್ ದೇರ್ ಓನ್ ಫುಡ್ ಬೈ ದ ಪ್ರೊಸೆಸ್ ಫೋಟೋಸಿಂಥೆಸಿಸ್. ಹೇಗೆ ಸರ್ ಆಹಾರವನ್ನು ತಯಾರಿಸ್ತವೆ ಅಂದರೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಅಂತ ಬರ್ತದೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಸೊ the plants which have chlorophyll, they can only prepare their own food by the process photosynthesis. ಯಾವ ಸಸ್ಯದ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ ಅವು ಮಾತ್ರ ತಮ್ಮ ಆಹಾರವನ್ನು ತಯಾರಿಸಿಕೊಳ್ತವೆ ಸ್ವತಃ. ಯಾವ ಕ್ರಿಯೆ? ಫೋಟೋಸಿಂಥೆಸಿಸ್ ಅಂತ ಬರ್ತದೆ. ಫೋಟೋ ಅಂದ್ರೆ ಲೈಟ್, ಸಿಂಥೆಸಿಸ್ ಅಂದ್ರೆ ಪ್ರಿಪೇರ್. ಹೌದಾ? ಈ ತರ ಬೆಳಕಿನಲ್ಲಿ, ಸೂರ್ಯನ ಬೆಳಕಿನಲ್ಲಿ ಏನ್ ಮಾಡ್ತವೆ ಇವು? ಆಹಾರವನ್ನು ತಯಾರಿಸ್ತವೆ. ಹಾಗಾಗಿ ಇದನ್ನ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ. ಸಿಂಥೆಸಿಸ್ ಮೀನ್ಸ್ ಕಂಬೈನ್ ಅಂತ ಕರಿತೀವಿ. ಕಂಬೈನ್ ಅಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಕಂಬೈನ್ ಆಗುತ್ತೆ, ಸಿಂಥೆಸಿಸ್ ಆಗುತ್ತೆ. ಸೊ ಫೋಟೋ ಅಂದ್ರೆ ಲೈಟ್, ಅಲ್ಲಿ ಸಿಂಥೆಸಿಸ್ ಆಗುತ್ತೆ, ಬೆಳಕಿನಲ್ಲಿ ಸಂಯೋಜನೆ ಆಗಿ ಏನಾಗುತ್ತೆ? ಫುಡ್ ಪ್ರಿಪರೇಷನ್ ಆಗುತ್ತೆ. ಹಾಗಾಗಿ ಇದನ್ನು ಫೋಟೋಸಿಂಥೆಸಿಸ್, ಲೈಟ್ ಸಿಂಥೆಸಿಸ್ ಅಂತ ಕೂಡ ಕರೀತಾರೆ. ಓಕೆ, ಲೆಟ್ಸ್ ಸಿ. ದೇ ಮೇಕ್ ದೇರ್ ಓನ್ ಫುಡ್ ಬೈ ದ ಪ್ರೊಸೆಸ್ ಫೋಟೋಸಿಂಥೆಸಿಸ್. ಸೊ ವಿ ವಿಲ್ ಲರ್ನ್ ಮೋರ್ ಅಬೌಟ್ ದಿಸ್ ಪ್ರೊಸೆಸ್ ಫೋಟೋಸಿಂಥೆಸಿಸ್ ಇನ್ ನೆಕ್ಸ್ಟ್ ಹೈಯರ್ ಕ್ಲಾಸಸ್. ಓಕೆ, ಜಸ್ಟ್ ಸಿ. They can prepare their own food by the process photosynthesis because they have chlorophyll. Because they have chlorophyll, so they make their own food by the process photosynthesis. Hence, they are called producers. Very important. Hence, they are called producers. Remember, green plants are called producers. Green plants are called producers. Why, sir? Because they make their own food. They make their own food by the process photosynthesis. Because of this reason, they are called producers. Okay, then see, all animals depend upon them for their food. Except this green plants, all animals, including human beings also. ಉಳಿದೆಲ್ಲ ಪ್ರಾಣಿಗಳು, ಮನುಷ್ಯರನ್ನು ಸೇರಿ ಉಳಿದೆಲ್ಲ ಪ್ರಾಣಿಗಳು ಕೂಡ ನಾವೇನ್ ಮಾಡಿದ್ದೀವಿ? ನಮ್ಮ ಆಹಾರಕ್ಕೋಸ್ಕರ ಈ ಹಸಿರು ಸಸ್ಯಗಳ ಮೇಲೆ ಅವಲಂಬನೆಯಾಗಿದ್ದೀವಿ. ಇವತ್ತಿನ ದಿವಸ ನಾವೇನು ಆಹಾರವನ್ನು ಪಡ್ಕೊಳ್ತಾ ಇದ್ದೀವಿ, ವೆಜಿಟೇಬಲ್ಸು, ಫ್ರೂಟ್ಸು, ಈ ಕ್ರಾಪ್ಸು, ಸೀರಿಯಲ್ಸ್, ಪಲ್ಸಸ್ ಅಂತ ಏನು ಕರಿತೀರಿ, ಎಲ್ಲ ಆಹಾರ ಪದಾರ್ಥಗಳು ಇವೆಲ್ಲ ನಮ್ಗೆ ಎಲ್ಲಿಂದ ಸಿಗ್ತಾ ಇದೆ? ಈ ಗ್ರೀನ್ ಪ್ಲಾಂಟ್ಸ್ ಇಂದನೇ. ಹಾಗಾಗಿ ಇವುಗಳನ್ನ ಪ್ರೊಡ್ಯೂಸರ್ಸ್ ಅಂದ್ರೆ ಉತ್ಪಾದಕರು ಅಂತ ಕರೀತಾರೆ. ಈ ನಾವೇನು ಆಹಾರವನ್ನು ಪಡಿತಾ ಇದ್ದೀವಿ ಅವು ಉತ್ಪಾದನೆ ಮಾಡೋದೆಲ್ಲ ಈ ಗ್ರೀನ್ ಪ್ಲಾಂಟ್ಸ್. ಹಾಗಾಗಿ ಇವುಗಳನ್ನ ಉತ್ಪಾದಕರು, ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ. ಅರ್ಥ ಆಗುತ್ತಾ? Okay, so this is about the green plants. Remember, they have chlorophyll in their leaves. They make their own food by the process photosynthesis. Hence, they are called producers. And all animals depend upon them for their food. Okay, let's see students. Second category depend upon how they obtain food. The second group of plants is non-green plants. Non-green. These are green, these are not green. Already I told the reason why the plants are green in color, because they have chlorophyll. Non-green plants means chlorophyll is absent. Chlorophyll is absent in these plants. Let's see. They have no chlorophyll. They have no chlorophyll. ಇವುಗಳಲ್ಲಿ chlorophyll ಇರುವುದಿಲ್ಲ. So they are called achlorophyllous. They are called achlorophyllous or non-photosynthetic plants. Very important. See, they have no chlorophyll. ಇವುಗಳಲ್ಲಿ ಪತ್ರ ಹರಿಯುತ್ತಿರುವುದಿಲ್ಲ, ಕ್ಲೋರೋಫಿಲ್ ಇರುವುದಿಲ್ಲ. ಹಾಗಾಗಿ ಇವುಗಳಿಗೆ ಇನ್ನೊಂದು ಹೆಸರಿಂದ ಕರೀತಾರೆ, ಏನಂತ? ಸೊ ದೇ ಆರ್ ಕಾಲ್ಡ್ achlorophyllous. achlorophyllous ಅಂದ್ರೆ ಕ್ಲೋರೋಫಿಲ್ ಇರುವುದಿಲ್ಲ. ನಾನ್ ಫೋಟೋಸಿಂಥೆಟಿಕ್,
ಕ್ಲೋರೋಫಿಲ್ಲ ಇಲ್ಲ ಅಂದ್ರೆ ಅದು ಫೋಟೋಸಿಂಥಸಿಸ್ ಪ್ರೊಸೆಸ್ ಮಾಡೋದಿಲ್ಲ, ಹಾಗಾಗಿ ಇದನ್ನ ನಾನ್ ಫೋಟೋಸಿಂಥೆಟಿಕ್ ಪ್ಲಾಂಟ್ಸ್ ಅಂತ ಕರೀತಾರೆ. ಅರ್ಥ ಆಗುತ್ತಾ? ದೇ ಹ್ಯಾವ್ ನೋ ಕ್ಲೋರೋಫಿಲ್, ಸೊ ದೇ ಆರ್ ಕಾಲ್ಡ್ ಅಕ್ಲೋರೋಫಿಲಸ್ ಆರ್ ನಾನ್ ಫೋಟೋಸಿಂಥೆಟಿಕ್ ಪ್ಲಾಂಟ್ಸ್. ಓಕೆ, ಲೆಟ್ಸ್ ಕಮ್. ದೇ ಡಿಪೆಂಡ್ ಆನ್ ಐದರ್ ಲಿವಿಂಗ್ ಆರ್ಗನಿಸಮ್ಸ್. ಪ್ರಶ್ನೆ ಬರುತ್ತೆ, ಸರ್ ಅವುಗಳಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ, ಕ್ಲೋರೋಫಿಲ್ ಇಲ್ಲಂದ್ರೆ ಓನ್ ಫುಡ್ ಅನ್ನು ಪ್ರಿಪೇರ್ ಮಾಡೋದಿಲ್ಲ, ಮತ್ತೆ ಏನ್ ಮಾಡ್ತವೆ ಸರ್ ಅವು? ಬೇರೆ ಒಂದು ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರ್ತವೆ. ನೋಡ್ರಿ, ಸೊ ದೇ ಡಿಪೆಂಡ್ ಆನ್ ಐದರ್ ಲಿವಿಂಗ್ ಆರ್ಗನಿಸಮ್ಸ್, ಬೇರೆ ಲಿವಿಂಗ್ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಸೊ ಬೇರೆ ಲಿವಿಂಗ್ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿತ್ತಂದ್ರೆ ಅಂತ ಪ್ಲಾಂಟ್ಸ್ ಏನಂತ ಕರೀತಾರೆ? ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಂತ ಕರೀತಾರೆ. ಏನು? ಪ್ಯಾರಾಸೈಟಿಕ್ ಪ್ಲಾಂಟ್ಸ್, ಪರಾವಲಂಬಿ ಸಸ್ಯಗಳಂತ ಕರೀತಾರೆ. ಬೇರೆ ಒಂದು ಸಸ್ಯದ ಮೇಲೆ ಇದ್ಕೊಂಡು ಬೆಳೆಯುತ್ತೆ ಇದು ಪ್ಯಾರಾಸೈಟಿಕ್ ಪ್ಲಾಂಟ್, ಪರಾವಲಂಬಿ ಸಸ್ಯ ಅಂತ ಕರಿತೀವಿ. ನೋಡ್ರಿ, ಆರ್ ಡೆಡ್ ಆರ್ ಡಿಕೇಯಿಂಗ್ ಮಟೀರಿಯಲ್ಸ್. ನೋಡ್ರಿ, ಐದರ್ ಲಿವಿಂಗ್ ಆರ್ಗನಿಸಮ್ಸ್, ಇನ್ನೊಂದು ಜೀವಿ ಮೇಲೆ ಇದು ಬದುಕಬಹುದು, ಅಥವಾ ಡೆಡ್ ಆರ್ ಡಿಕೇಯಿಂಗ್ ಮಟೀರಿಯಲ್ಸ್, ಈ ಕೊಳೆತಂತಹ ಅಥವಾ ಸತ್ತಂತಹ ಸಸ್ಯ ಅಥವಾ ಪ್ರಾಣಿಗಳ ದೇಹವನ್ನು ತಿಂದು ಬದುಕ್ತವೆ, ಅದರಿಂದ ಆಹಾರ ಪಡ್ಕೋತವೆ. ದೇ obtain their food from dead or decaying organic matter. But some plants, they depend upon their either living organisms. They can obtain their food from living organisms. If a plants obtain their food from living organisms, they are parasitic plants. If plants obtain their food from dead or decaying material, they are saprophytic plants. ಯಾವ ಸಸ್ಯಗಳು ಬೇರೆ ಒಂದು ಸಸ್ಯದಿಂದ ಆಹಾರವನ್ನು ಪಡ್ಕೋತವೆ ಅವುಗಳನ್ನು ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕರೀತಾರೆ. ಯಾವ ಸಸ್ಯಗಳು ಕೊಳೆತಂತ ವಸ್ತುಗಳ ಮೂಲಕ ಆಹಾರವನ್ನು ಪಡ್ಕೋತವೆ ಅವುಗಳನ್ನ ಸ್ಯಾಪ್ರೋಫೈಟಿಕ್ ಪ್ಲಾಂಟ್ಸ್ ಅಂತ ಕರಿತೇವೆ. ಇವು ಪರಾವಲಂಬಿ, ಪ್ಯಾರಾಸೈಟಿಕ್ ಅಂದ್ರೆ ಪರಾವಲಂಬಿ ಸಸ್ಯ, ಪರಾವಲಂಬಿ ಅಂದ್ರೆ ಇನ್ನೊಂದು ಸಸ್ಯದ ಮೇಲೆ ಅವಲಂಬನೆ ಆಗಿರ್ತವೆ, ಹೀಗಾಗಿ ಪರಾವಲಂಬಿ ಸಸ್ಯಗಳಂತ ಕರೀತಾರೆ. ಸ್ಯಾಪ್ರೋಫೈಟಿಕ್ ಅಂದ್ರೆ ಕೊಳೆತ ವಸ್ತುಗಳನ್ನು ತಿಂದು ಬದುಕ್ತಕ್ಕಂಥವು, ಕೊಳೆತ ವಸ್ತುಗಳನ್ನು ತಿಂದು ಬದುಕ್ತಕ್ಕಂಥ ಸಸ್ಯಗಳನ್ನು ಸ್ಯಾಪ್ರೋಫೈಟಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಇಫ್ ಅ ಪ್ಲಾಂಟ್ಸ್ obtain their food from other living organisms, they are said to be parasitic plants. If a plants obtain their food from dead or decaying materials, they are called saprophytic plants. Okay, see the examples. Parasitic plant is there. Example for parasitic plant is Cuscuta. Cuscuta ಅಂತ ಪ್ಲಾಂಟ್ ಬರುತ್ತೆ. ಇದೊಂದು ದೊಡ್ಡ ಮರದ ಮೇಲೆ ಬೆಳೆದಿರುತ್ತೆ. ಹಸಿರು ಬಣ್ಣದ ಒಂದು ಪೈಪ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ ನೋಡ್ರಿ. ಹಸಿರು ಬಣ್ಣದ ಕೊಳವೆ ಆಕಾರದ ಸಸ್ಯ, ಹಸಿರು ಸಸ್ಯದ ಮೇಲೆ ಈ ತರ ಜೋತ್ ಬಿದ್ದಿರುತ್ತೆ, ಹ್ಯಾಂಗ್ ಆಗಿರುತ್ತೆ. ಆ ಹಸಿರು ಬಣ್ಣದ ಪೈಪ್ ತರ ಏನು ಸಸ್ಯಗಳನ್ನು ನೋಡ್ತೀರಿ, ಎಲ್ಲಾದ್ರೂ ನೋಡಿದ್ರೆ ನೋಡ್ರಿ, ಅದು ಯಾವ್ದು ಪ್ಲಾಂಟ್? ಅದು ಕಸ್ಕ್ಯೂಟಾ ಪ್ಲಾಂಟ್ ಅಂತ ಕರಿತೀವಿ. ಲೆಕ್ಚರ್ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡ್ರಿ. ಯಾವುದು? ಪೇಜ್ ನಂಬರ್ 20, ಪೇಜ್ ನಂಬರ್ 20 ಇಲ್ಲಿ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡ್ರಿ. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ಯಾರಾಸಿಟಿಕ್ ಪ್ಲಾಂಟ್ ಈಸ್ ಕಸ್ಕ್ಯೂಟಾ, and example for saprophytic plant is coral root. Picture is given in your textbook, please see that, page number 20. And Indian pipe, what it is? Indian pipe, coral root and Indian pipe. So they obtain their food from dead or decaying matter, hence they are called saprophytic plant. Here Cuscuta is there, other name Dodder. Dodder plant is there, generally it is called as Cuscuta. So Cuscuta is called as a parasitic plant because this plant, Cuscuta plant, it obtain its food from other plant, another plant. Understand? Hence it is called parasitic. And coral root and Indian pipe are called saprophytic. ಅಂದ್ರೆ ಇವು ಕೊಳೆತ ವಸ್ತುಗಳಿಂದ ಆಹಾರವನ್ನು ಪಡ್ಕೋತವೆ. ಯಾವುವು? ಕೋರಲ್ ರೂಟ್ ಮತ್ತು ಇಂಡಿಯನ್ ಪೈಪ್. ಚಿತ್ರಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, ಒಂದ್ಸಲ ನೋಡ್ಕೊಳ್ಳಿ ಮಕ್ಕಳೇ. ಅರ್ಥ ಆಯ್ತಾ? ಸೊ ಇನ್ನು ಎರಡು ಆಯ್ತು, ಯಾವುದು? ಗ್ರೀನ್ ಪ್ಲಾಂಟ್ಸ್ ಆಯ್ತು, ನಾನ್ ಗ್ರೀನ್ ಪ್ಲಾಂಟ್ಸ್ ಆಯ್ತು. ಇನ್ನು ಉಳಿದ ಯಾವುದು? ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಬರುತ್ತೆ. ಆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಬಗ್ಗೆ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಟೋಟಲಿ ದೀಸ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಹೌ ದೇ ಆಬ್ಟೇನ್ ಫುಡ್. ಇವು ಆಹಾರವನ್ನು ಹೇಗೆ ಪಡ್ಕೊಳ್ತವೆ ಅನ್ನೋ ಆಧಾರದ ಮೇಲೆ ಏನ್ ಮಾಡಿದ್ದಾರೆ, ಇವುಗಳನ್ನ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಇನ್ನು ಕೊನೆಯದಾಗಿ ಉಳಿದಂತ ಗ್ರೂಪ್ ಯಾವ್ದು? ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಬರುತ್ತೆ. ಆ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಬಗ್ಗೆ ಏನ್ ಮಾಡೋಣ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇಲ್ಲಿವರೆಗೆ ನಾನು ಬೋರ್ಡ್ ಮೇಲೆ ಬರೀಸಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಇದು ನಿಮ್ HW ಅಲ್ಲಿ ಏನ್ ಮಾಡ್ರಿ, ಬರೀರಿ, ಬರ್ಕೊಂಡು ಏನ್ ಮಾಡ್ರಿ, ಓದ್ರಿ. ಸೊ ಟೇಕ್ ಡೌನ್ ಆಲ್ ದೀಸ್ ನೋಟ್ಸ್ ಇನ್ ಯುವರ್ HW ಆಫ್ ಸೈನ್ಸ್, ಓಕೆ, ಅಂಡ್ ರೀಡ್ ಇಟ್ ವೆಲ್. ಕ್ಲಿಯರ್ ಆದ? ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಕ್ಲಿಯರ್ಲಿ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. In the next class we will discuss about another last category of plants, that is
insectivorous plants. Okay, thank you for watching this class.